ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಕಿರುತೆರೆ ಇತಿಹಾಸದಲ್ಲಿ ಅತಿ ದೊಡ್ಡ ಪೈಪೋಟಿ ಬಗ್ಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದೆ. ಇದನ್ನ ನೋಡಿ ನಿಮಗೆ ಎಲ್ರಿಗೂ ಶಾಕ್ ಆಗಿರುತ್ತೆ ಅಲ್ವಾ? ಇಲ್ಲ ಆಗಸ್ಟಲ್ಲಿ ಪ್ರೋಮೋ ಏನಾದರೂ ಬರ್ತಾ ಇತ್ತು, ನೋಡಿದರೆ ಜೂನ್ 1 ಬರ್ತಾ ಇದೆ ಪ್ರೋಮೋ. ಸೊ ಇದನ್ನ ನಂಬಕ್ಕೇನೆ ಆಗ್ತಾ ಇಲ್ಲ. ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೇಗ ಬಿಗ್ ಬಾಸ್ ಏನು ಈ ಕಡೆ ಜುಲೈ ಇಲ್ಲ ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ ಎಲ್ಲರ ನಿರೀಕ್ಷೆ ಇದೆ. ಆದರೆ ಈ ಸಲ ಬಿಗ್ ಬಾಸ್ಗೆ ಟಕ್ಕರಾಗಿ ಕೊಡೋಕ್ಕೆ ಬರ್ತಾ ಇದೆ ಇನ್ನೊಂದು ಶೋ. ಅದು ಯಾವುದು ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಹಾಗೆ ಇನ್ನು ಮುಂದೆ ಬಿಗ್ ಬಾಸ್ ಬಗ್ಗೆ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ನಿಮಗೆ ಅದರ ವಿವರಗಳು ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕಲರ್ಸ್ ಕನ್ನಡದ ಬಿಗ್ ಬಾಸ್ ಮನೆಗೆ ಈ ಸಲ ಜೀ ಕನ್ನಡ ಒಂದು ಮಾಸ್ಟರ್ ಪ್ಲಾನ್ ಅಡ್ಡಿ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಸ್ಟೈಲ್ ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ? ಹಾಗೆ ರಮೇಶ್ ಅವರ ಸಾರಥ್ಯದಲ್ಲಿ ಕಾಡ್ನಲ್ಲೇ ನಡೆಯೋ ಸರ್ವೈವಲ್ ಶೋ ಇನ್ನೊಂದು ಕಡೆ ಬರ್ತಾ ಇದೆ. ಅಸಲಿಗೆ ಈ ಸಲ ಬಿಗ್ ಬಾಸ್ ಪ್ರೇಕ್ಷಕರನ್ನ ಕಳೆದುಕೊಳ್ಳುತ್ತಾ? ಜೀ ಕನ್ನಡದ ರಿಯಲ್ ಪ್ಲಾನ್ ಏನು? ರಮೇಶ್ ಅರವಿಂದ್ ಎಂಬ ಆಯುಧವನ್ನು ಜೀ ಕನ್ನಡ ಯಾಕೆ ಪ್ರಯೋಗಿಸಿದೆ? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಬನ್ನಿ. ಸಾಮಾನ್ಯವಾಗಿ ಬಿಗ್ ಬಾಸ್ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಸಮಯ, ಆದರೆ ಈ ಸಲ ಜೂನ್ ತಿಂಗಳಲ್ಲೇ ಲೋಗೋ ರಿವೀಲ್ ಮಾಡಿದೆ. ಬಿಗ್ ಬಾಸ್ ಎಲ್ರಿಗೂ ಶಾಕ್ ಕೊಡ್ತು. ಆದರೆ ಇದರ ಹಿಂದಿರೋ ಅಸಲಿ ರಹಸ್ಯ ಏನು? ಇವಾಗ ಅದನ್ನ ನಾವು ರಿವೀಲ್ ಮಾಡ್ತೀವಿ ನೋಡಿ. ಫಸ್ಟ್ ಆಗಿ ಬೇರೆ ರಿಯಾಲಿಟಿ ಶೋಗಳ ಕಾಂಪಿಟೇಷನ್ ಹಾಗೆ ಜೀ ಕನ್ನಡದಲ್ಲಿ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಅದು ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿದೆ. ಸೊ ಎರಡನೇದು ಈ ತೆಲುಗುದಲ್ಲಿ ಒಂದು ಅಗ್ನಿ ಪರೀಕ್ಷಾ ಅಂತ ಸ್ಟಾರ್ಟಿಂಗ್ ಮಾಡಿದ್ರು. ಅದರಲ್ಲಿ ತುಂಬ ಟಾಸ್ಕ್ಗಳು ಇರುತ್ತೆ. ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಡೈರೆಕ್ಟಾಗಿ TV ಬಿಗ್ ಬಾಸ್ಗೆ ಹೋಗ್ತಾ ಇದ್ರು. ಏನಾದರೂ ಕನ್ನಡದಲ್ಲಿ ಈ ಥರ ಸಿದ್ಧತೆಗಳು ನಡೀತಾ ಇದೆಯಾ ನೋಡಬೇಕು. ಸೊ ಈಗ ಬರೋಣ ಜೀ ಕನ್ನಡದ ಶೋ ಬಗ್ಗೆ. ಇದರ ಹೆಸರು ಜಂಗಲ್ ಬುಗಿ ಅಂತ. ಇದು 3 ಭಾಷೆಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇದು ಜೀ ಕನ್ನಡದ ಸೀರಿಯಲ್ಗಳು TRPಯಲ್ಲಿ ಸಖತ್ ಸೌಂಡ್ ಮಾಡುತ್ತೆ. ಆದರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ 9:30 ಇಂದ 11 ಗಂಟೆ ಸ್ಲೋಟ್ಗೆ ಮಹಾರಾಜನೇ ನಮ್ಮ ಬಿಗ್ ಬಾಸ್ ಆಗಿರುತ್ತೆ. ಅವರು ಈ ಸೀರಿಯಲ್ಗಳಲ್ಲಿ ಎಷ್ಟೇ ಕತೆಗಳನ್ನು ಏನೇ ಚೇಂಜ್ ಮಾಡಿದ್ರು TRPಯಲ್ಲಿ ಸೋಲ್ಸೋಕ್ಕೆ ಆಗಲ್ಲ ಬಿಗ್ ಬಾಸ್ನ. ಆದರೆ ಈ ಸಲ ಅವರದ್ದು ಯುದ್ಧ ತಂತ್ರ ಹೂಡಿರೋದು ಒಂದು ಶೋ ಮೂಲಕ. ಹೌದು, ಆ ಶೋನೇ ಜಂಗಲ್ ಬುಗಿ. ಇದನ್ನ ನಡೆಸ್ಕೊಡ್ತಾ ಇರೋರು ಮತ್ತಾರು ಅಲ್ಲ, ರಮೇಶ್ ಅರವಿಂದ್ ಅಂತ ಸುದ್ದಿ ಇದೆ. ಸೊ ರಮೇಶ್ ಅರವಿಂದ್ ಈಗ ಡೈರೆಕ್ಟಾಗಿ ಸುದೀಪ್ ಮತ್ತೆ ರಮೇಶ್ ಅರವಿಂದ್ ಮಧ್ಯ ಯುದ್ಧ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಕಾಡ್ನಲ್ಲಿ 90 ದಿನ ನಡೆಯೋ ವಾಸ, ಮೊಬೈಲ್ ಇಲ್ಲ, ಐಷಾರಾಮಿ ಜೀವನ ಇಲ್ಲ, ಸರ್ವೈವಲ್ ಹೇಗೆ ಆಗತ್ತೆ ಕಾಡ್ನಲ್ಲಿ ಒಂದು ಗ್ರೂಪಲ್ಲಿ ಅಂತ ಇರೋದೇನೆ. ಆದರೆ ಬಿಗ್ ಬಾಸ್ಗೆ ಎಷ್ಟಿರುತ್ತೆ? 50 ಲಕ್ಷ ಇರುತ್ತೆ ಅಲ್ವಾ, ನಿಮಗೆಲ್ಲ ಗೊತ್ತಿದೆ. ಆದರೆ ಇದಕ್ಕೆ ಬರೋಬ್ಬರಿ 80 ಲಕ್ಷ ಪ್ರೈಸ್ ಇದೆ. ಸೊ ಇದರಲ್ಲೇ ಗೊತ್ತಾಗತ್ತೆ ಬಿಗ್ ಬಾಸ್ಗಿಂತ ಎಷ್ಟು ಅದ್ಧೂರಿಯಾಗಿ ಮೂಡ್ ಬರುತ್ತೆ ಇದು ಅಂತ. ಈಗ ನಮಗೆಲ್ಲ ಸ್ಟಾರ್ಟ್ ಆಗಿರೋ ಪ್ರಾಬ್ಲಮ್ ಅಂದರೆ ನಾವು ಯಾವ್ದು ನೋಡೋಣ? ನಮಗೆ 2 ಇಷ್ಟ. ನಮಗೆ ಸುದೀಪ್ ಸರು ಇಷ್ಟ, ರಮೇಶ್ ಅರವಿಂದ್ ಸರು ಇಷ್ಟ. ಆದರೆ ಬಿಗ್ ಬಾಸ್ ಮನೇಲೆ ಹಾರ್ಟ್ ಅಂತಾರೆ ಸುದೀಪ್ ಸರ್ನ. ಅವರ ಕಠಿಣ ಮಾತು, ತಪ್ಪು ಮಾಡಿದರೆ ತರಾಟೆಗೆ ತೆಗೆದುಕೊಳ್ಳೋ ರೀತಿ ಪ್ರೇಕ್ಷಕರಿಗೆ ಇಷ್ಟ. ಆದರೆ ಮತ್ತೆ ಬಿಗ್ ಬಾಸ್ ಅಂದರೆ ಅದೊಂದು ಎಮೋಷ್ನಲ್ ಬೇರೆನೇ ಬಿಡಿ. ರಮೇಶ್ ಅರವಿಂದ್ ಅವರ ಶೈಲಿ ಭಿನ್ನ. ಅವರ ಮೃದು ಸ್ವಭಾವದವರು, ಆದರೆ ಒಂದು ನಿರೂಪಣೆಯಲ್ಲಿ ಒಂದು ಘನತೆ ಇರುತ್ತೆ. ಆದರೆ ಅವರು ಇಂಥ ಶೋಗಳನ್ನು ಯಾವತ್ತೂ ನಡೆಸ್ಕೊಟ್ಟಿರಲಿಲ್ಲ. ಈ ಥರ ಜಂಗಲ್ ಬೂಗಿ ಹಾಗೆ ಆ ಥರ ಪ್ರೋಗ್ರಾಮ್ಗಳನ್ನು ಎಷ್ಟು ಖಡಕ್ಕಾಗಿ ನಡೆಸ್ಕೊಡ್ಬೇಕು ಅಂತ ನಿಮಗೆ ಗೊತ್ತಿರತ್ತಲ್ವಾ. ಸೊ ರಮೇಶ್ ಅರವಿಂದ್ ಸರು ಹೇಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಸೊ ಇವಾಗ ನೋಡೋಣ, ಎಲ್ಲರೂ ಜೀ ಕನ್ನಡದಲ್ಲಿ ಆ ಶೋನ ನೋಡ್ತಾರಾ, ಈ ಕಡೆ ಬಿಗ್ ಬಾಸ್ನ ನೋಡ್ತಾರಾ ಅಂತ. ಸೊ ನಿಮಗೆ ಏನನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.